ಮಾಡಿದ್ರು ನಿಮ್ಮ ಊರನ್ನ ಉಳಿಸ್ಕೊಳ್ಳೋಕ್ ಆಗೋದಿಲ್ಲ. ಈ ಮೈನಿಂಗ್ ಅನ್ನೋದು ಇಟ್ಸ್ ಅ ಡೆವಲಪ್ಮೆಂಟ್ ಆಕ್ಟಿವಿಟಿ. ಇದರಿಂದ ದೇಶಕ್ಕೆ ರೆವೆನ್ಯೂ ಬರುತ್ತೆ. ಯಾರಿಗ್ರೆ ರೆವಿನ್ಯೂ ಸಿಗುತ್ತೆ? ಯಾರಿಗೆ ರೆವಿನ್ಯೂ ಸಿಗುತ್ತೆ? ಇಂಥ ಮಲ್ಟಿ ನ್ಯಾಷನಲ್ ಕಂಪನಿಗಳಿಗೆ ಸಿಗುತ್ತೆ, ಇಂಥ ರಾಜಕಾರಣಗಳಿಗೆ ಸಿಗುತ್ತೆ. ಸಾಮಾನ್ಯ ರೈತಂಗೆ ಏನ್ ಸಿಗುತ್ತೆ? ಎಲ್ಲ ಬಾಚ್ಕೊಂಡಾದ್ಮೇಲೆ ಪಾಳು ಬಾವಿ ಸಿಗುತ್ತೆ, ಬಿದ್ದು ಸಾಯೋದಕ್ಕೆ. ನಮ್ಮೂರಿಗೆ ನೀವು ಕಾಲಿಟ್ಟು ನೋಡಿ, ನಮ್ಮೂರಿನ ಹೆಣ್ಮಕ್ಳು ನಿಮ್ಗೆ ಒದ್ದು ಬುದ್ಧಿ ಕಲಿಸ್ತಾರೆ. ನಿಮ್ ಹತ್ರ ಪೆನ್ನು ಪೇಪರ್ ಇದೆಯಲ್ಲ, ಬರ್ಕೊಳ್ಳಿ. ನಿಮ್ಮಂಥ ಎಂಎನ್ಸಿಗಳು ಗಣಿಗಾರಿಕೆಯಿಂದ ಜಗತ್ತಿನಾದ್ಯಂತ ಏನೇನ್ ಸಾಧನೆ ಮಾಡಿದಿರಂತ ನಾನು ಹೇಳ್ತೀನಿ. ಅಮೆರಿಕಾದ ಒಂದು ಕಾಪರ್ ಅಂಡ್ ಗೋಲ್ಡ್ ಕಂಪನಿ ಇಂಡೋನೇಷ್ಯಾದ 20,000 ಜನನ ಒಕ್ಲೆಬ್ಬಿಸ್ತು. ಘಾನಾದಲ್ಲಿ 30,000 ಜನ, ಬ್ರೆಜಿಲ್ನಲ್ಲಿ 35,000 ಜನ, ಕೀನ್ಯಾದಲ್ಲಿ ಟೈಟಾನಿಯಂ ಗಣಿಗಾರಿಕೆಯಿಂದ 1,00,000 ಜನ, ಚೈನಾದಲ್ಲಿ ಡಾನ್ಜಾಂಗ್ಯೂ ಡ್ಯಾಮ್ ಕಟ್ತೀವಿಂತ 3,83,000 ಜನ ನೆಲ ಕಳ್ಕೊಂಡ್ರು. ಮೊನ್ನೆ ಸಿಂಗೂರ್ನಲ್ಲಿ 1000 ಎಕರೆನ ಒಂದು ಮೋಟಾರ್ ಕಂಪನಿ ಕೊಡೋದಿಕ್ಕೆ 20,000 ಜನ ಬಲಿಪಶು ಮಾಡಿದ್ರಿ. ನಮ್ಮ ಕರ್ನಾಟಕದಲ್ಲಂತೂ ಅಭಿವೃದ್ಧಿ ಹೆಸರಿನಲ್ಲಿ ರೈತಂಗಾಗಿರೋ ಅನ್ಯಾಯಕ್ಕೆ ಲೆಕ್ಕನೇ ಇಲ್ಲ. ಇದುವರೆಗೂ ಭಾರತ ದೇಶದಲ್ಲಿ ಮನೆ ಮಠ ಕಳ್ಕೊಂಡ ಸಂಖ್ಯೆ 3 ಕೋಟಿ ಜನ. ಅದರಲ್ಲಿ 3/4 ಭಾಗದ ಜನಕ್ಕೆ ಒಂದೇ ಒಂದು ರೂಪಾಯಿ ಪರಿಹಾರ ಸಿಕ್ಕಿಲ್ಲ. ಯಾಕೆ ಸ್ವಾಮಿ? ಬಡವರು ಹೊಟ್ಟೆಗೆ ಬೆಂಕಿ ಇಡ್ತೀರಾ? ಸಿಚುಯೇಷನ್ ಕಂಟ್ರೋಲ್ ಮೇಲೆ ಏನ್ ಮಾಡೋದು? ಎಸ್ ಸರ್. ಹೂವೇನೋರೆ, ಆ ಹಳ್ಳಿಲಿ ಹೂ ಬೆಳ್ಕೊಂಡು ಯಾಕೆ ಒದ್ದಾಡ್ತೀರಾ? ನೀವು ಪೇಟೆಗೆ ಬನ್ನಿ, ನಿಮಗೆ ಒಂದು ಒಳ್ಳೆ ಗೆಸ್ಟ್ ಹೌಸ್ ಕೊಡಿಸ್ತೀನಿ. ಹೌದು, ಅವ್ರ ಸಾಯವರೆಗೂ ಸುಖವಾಗಿರೋ ಹಾಗೆ ನೋಡ್ಕೊಳ್ಳೋದು ನಮ್ ಕಂಪನಿ ಜವಾಬ್ದಾರಿ. ನನ್ನನ್ನು ಕೊಂಡ್ಕೊಳ್ಳೋಕ್ ನೋಡ್ತೀರಾ? ನನ್ನನ್ನು ನಾನು ಮಾರ್ಕೊಳ್ಳೋದಿಕ್ಕೆ ಸರ್ಕಾರಿ ಅಧಿಕಾರಿನೂ ಅಲ್ಲ, ಇವ್ರ ಹಾಗೆ ರಾಜಕಾರಣಿನೂ ಅಲ್ಲ. ನೀನು ಈ ರಾವಣನ ಜೊತೆ ಜಟಾಯು ಹಂಗೆ ಹೋರಾಟಕ್ಕೆ ಹೊಂಟಿದ್ಯಲ್ಲ, ನೀನ್ ರೆಕ್ಕೆ ಉಳಿತಾವ? ಜಟಾಯು ಸಾಯಬಹುದು, ಆದ್ರೆ ಅದು ಸೀತಾನ ರಕ್ಷಣೆ ಮಾಡೋದಕ್ಕೆ ಸಹಾಯ ಮಾಡ್ತು. ಕೊನೆಗೆ ರಾವಣನ ಗತಿ ಏನಾಯ್ತು ಅಂತ ನಿಮಗೆ ಗೊತ್ತಿರ್ಬೇಕಲ್ಲ. ಈ ಭೂಮಿ ನಮಗೆ ಸೀತಾ ಮಾತೆ ಇದ್ದ ಹಾಗೆ. ನನ್ನ ತಲೆ ಹೋಗುವವರೆಗೂ ನಾನು ಆಕೆ ತಲೆನ ಕಾಯ್ತೀನಿ. Why is this poor farmer begging? We got the mining license from the government by greasing their hands. So why are you pampering him so much? Come on, get him out. Shut up! I came here on your invitation as a guest, not as a beggar. But you are a beggar. You are a multinational company, they are beggars. You think you can buy the whole world with your money? No! We are ready to die. We won't leave our soil. We won't leave our village. ಆಗ ಈಸ್ಟ್ ಇಂಡಿಯಾ ಕಂಪನಿ ಬಂದು ನಮ್ಮನ್ನ ಬೆಪ್ತಕಡಿ ಮಾಡಿದ್ರು. ಈಗ ಇವರು ಈ ಮಲ್ಟಿನ್ಯಾಷನಲ್ ಕಂಪನಿ ಅವರು, ಇವರು ಜಗತ್ತಿನ ಎಷ್ಟು ಬಡ ದೇಶಗಳನ್ನ ನುಂಗಿ ನೀರು ಕುಡಿದಿದ್ದಾರೆ ಗೊತ್ತಾ? ಈಗ ಇಂಥವ್ರನ್ನ ಕರ್ಕೊಂಡ್ಬಂದು ನೀವು ನಮ್ಮ ಭೂಮಿ, ನಮ್ಮ ನದಿ, ನಮ್ಮ ಬೆಟ್ಟ ಎಲ್ಲ ಬರುತ್ತೆ. ನಿಮ್ಗೆಲ್ಲ ಬುದ್ಧಿ ಕಲಿಸೋ ದಿನ ಬರುತ್ತೆ. ಪ್ರಕೃತಿ ನಿಮ್ಮನ್ನ ಕ್ಷಮಿಸೋದಿಲ್ಲ, ಪ್ರಕೃತಿ ನಿಮಗೆ ಪಾಠ ಕಲಿಸುತ್ತೆ.